ಚೆನ್ನಾಗಿದೆ ಅಲ್ವಾ? ಅದೇನೋ ಹೇಳ್ತಾ ಇದ್ರಿ, ಈ ಸಾಕ್ಷಿನೆಲ್ಲ ಪೊಲೀಸ್ನವ್ರ ಕೈಲಿ ಕೊಟ್ರೆ ನನಗೆ ಜೀವಾವಧಿ ಶಿಕ್ಷೆ ಆಗ್ಬೋದು ಅಂತ. ಈ ಸಾಕ್ಷಿನ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ರೆ ಏನ್ ಶಿಕ್ಷೆ ಆಗ್ಬೋದು? ಈಗ ನಾನು ಈ ವಿಡಿಯೋ ತೋರಿಸಿದ್ರೆ ಜೀವಾವಧಿ ಶಿಕ್ಷೆ ಆಗತ್ತಾ ಅಥವಾ ಮರಣ ದಂಡನೆ ಆಗತ್ತಾ? ನೀವೇ ಹೇಳಿ ಅರ್ಜುನ್ ಸರ್. ನಿನಗೆ ವಿಡಿಯೋ ಎಲ್ಲಿ ಸಿಕ್ತು? ನಾನ್ ನುಗ್ಗಿರೋದು ಚಕ್ರವ್ಯೂಹಕ್ಕೆ. ಇಲ್ಲೆಲ್ಲ ಬರೀ ದೊಡ್ಡ ಹುಲಿಗಳೇ ಇದ್ದೀರಾ. ಚಕ್ರವ್ಯೂಹಕ್ಕೆ ನುಗ್ಗಿದ್ಮೇಲೆ ವಾಪಸ್ ಬರೋದ್ ಹೇಗೆ ಅಂತ ನಾನು ಅಭ್ಯಾಸ ಮಾಡ್ಕೊಂಡಿರಲ್ವಾ ಅರ್ಜುನ್ ಸರ್? ಅದಕ್ಕೆ ಎಲ್ಲ ತಯಾರಿನೂ ನೀಟಾಗಿ ಮಾಡ್ಕೊಂಡಿದ್ದೀನಿ. ಈಗ ನೀವೇ ಹೇಳಿ, ಇದನ್ನ ಪೊಲೀಸ್ ಅವರು ಕೊಡ್ಲೋ ಬೇಡವೋ? ಬೇಡ, ಆ ಕೆಲಸ ಮಾತ್ರ ಮಾಡಬೇಡ. ಇದು ನನಗ್ ಬೇಕಾಗಿರೋ ಭಯ. ಡೋಂಟ್ ವರಿ ಸರ್, ಇದನ್ನ ನಾನು ಪೊಲೀಸ್ ಅವರು ಕೊಡಲ್ಲ. ಆದ್ರೆ ಒಂದ್ ಕಂಡೀಷನ್. ಆ ಕಂಡೀಷನ್ ಏನು ಅಂದ್ರೆ, ನನ್ ಕುತ್ತಿಗೆಗೆ ನೀವು 3 ಗಂಟು ಹಾಕ್ಬೇಕು. ಒಂದ್ ವೇಳೆ ನೀವು ನನ್ ಕುತ್ತಿಗೆಗೆ ತಾಳಿ ಕಟ್ಟಿದ್ರೆ ಈ ವಿಡಿಯೋ ನನ್ನ ಹತ್ರನೇ ಇರುತ್ತೆ. ಇಲ್ದೆ ಹೋದ್ರೆ ಇದು ಎಲ್ಲ ಕಡೆನೂ ಲೀಕ್ ಆಗತ್ತೆ. ಫುಲ್ ಗೊಂದಲ ಆಗ್ತಿರ್ಬೇಕಲ್ಲ? ನೀವ್ ಅನ್ಕೊಂಡಿರ್ಬೋದು ನಿಮ್ಮನ್ನ ಮದ್ವೆ ಆಗೋ ಗುಂಗಲ್ಲಿ ನಾನು ಕಳ್ದೋಗಿರ್ಬೋದು ಅಂತ. ಆದ್ರೆ ನನಗ್ ಮೈಯೆಲ್ಲ ಕಣ್ಣು. ಈ ಮನೇಲಿ ಯಾರ್ಯಾರು ಎಲ್ಲಿ ಹೋಗ್ತಾರೆ, ಯಾರ್ಯಾರು ಏನೇನ್ ಮಾಡ್ತಾರೆ, ಎಲ್ಲಾದ್ರ ಮೇಲೂ ಒಂದ್ ಕಣ್ಣಿಟ್ಟಿದ್ದೆ. ಯಾವಾಗ ಯಾವುದು ಯಾವ ಕೆಲ್ಸಕ್ಕೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಈಗ ಇದು ನನಗ್ ಸಿಕ್ತು. ಈಗ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಸೇವಂತಿ ಮೇಡಮೇ ಬಂದು ಮದ್ವೆ ಮಾಡ್ಸೋದ್ ಬೇಡ ಅಂದ್ರು ನೀವು ನನ್ ಕುತ್ತಿಗೆಗೆ ತಾಳಿ ಕಟ್ಲೇಬೇಕು. ಅದ್ಬಿಟ್ಟು ನಿಮ್ ಹತ್ರ ಬೇರೆ ಯಾವ ಆಪ್ಷನೂ ಇಲ್ಲ. ನೋಡಿ ಸರ್, ಮುಹೂರ್ತ ಹತ್ರ ಬಂದಿದೆ. ಜಾಸ್ತಿ ಯೋಚನೆ ಮಾಡಕ್ ಟೈಮ್ ಇಲ್ಲ. ಏನು ಅಂತ ಡಿಸೈಡ್ ಮಾಡಿ. ನನ್ ಕುತ್ತಿಗೆಗೆ ತಾಳಿನ ಅಥವಾ ಜೈಲ? ನೀವೇ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬನ್ನಿ.